ನಮಸ್ಕಾರ ಎಲ್ಲರಿಗೂ. ಬನ್ನಿ, ಇವತ್ತು ನಾನು ತುಂಬ ವಿಶೇಷವಾಗಿ ಜಸ್ಟ್ ಮನೇಲಿರುವಂಥ 1 ಕಪ್ ರೇಷನ್ ಅಕ್ಕಿಯಿಂದ ನೀವು ಈ ಥರನೂ ಸ್ವೀಟ್ ಮಾಡ್ಬೋದಂತ ನನಗೆ ಖಂಡಿತವಾಗ್ಲೂ ವೀಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ತೋರಿಸ್ತಾ ಹೋಗ್ತೀನಿ. ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಕಡಲೆಬೇಳೆ ಹಿಟ್ಟು ಈ ಥರ ನೀವು ಹಿಟ್ಟಿನಿಂದ ಯಾವುದಾದ್ರೂ ಸ್ವೀಟ್ಸ್ನ ಮಾಡಿರ್ತೀರ. ಬಟ್ ನಾನಿವತ್ತು ನಿಮಗೆ ಅಕ್ಕಿಯಿಂದ ಯಾವ ಥರ ಸ್ವೀಟ್ನ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ತುಂಬಾ ಟೇಸ್ಟಿಯಾಗಿ ತುಂಬ ಸಾಫ್ಟಾಗಿ ನೀವು ಈ ಸ್ವೀಟ್ನ ಮಾಡ್ಬೋದು. ಇದನ್ನು ನೀವು ಒಂದು 15 ಡೇಸ್ವರೆಗೂ ಸ್ಟೋರ್ ಮಾಡಿ ಇಡ್ಬೋದು. ಇನ್ನೇನು ಹಬ್ಬಗಳು ಬೇರೆ ಹತ್ರ ಬರ್ತಿದೆ, ಫೆಸ್ಟಿವಲ್ ಸೀಸನ್ ಇದೆ. ಈ ಸೀಸನ್ಗಳಲ್ಲಿ ನೀವು ಕಂಪ್ಲೀಟಾಗಿ ಈ ಅಕ್ಕಿ ಸ್ವೀಟ್ನ ಮಾಡ್ಬೋದು. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ, ತುಂಬ ಕಡಿಮೆ ಸಮಯದಲ್ಲಿ ಕೂಡ ಮಾಡ್ಬೋದು. ಜಾಸ್ತಿ ತುಪ್ಪ ಬೇಡ, ಎಣ್ಣೆ ಬೇಡ, ಬೆಣ್ಣೆ ಬೇಡ, ಕಡಿಮೆ ಸಮಯದಲ್ಲಿ ಮಾಡ್ಬೋದು. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ನಾನಿಲ್ಲಿ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಅಕ್ಕಿನ ನೀವು ಯಾವುದು ಬೇಕಾದರೂ ತೊಗೊಳ್ಬೋದು. ಮನೆಯಲ್ಲಿ ರೇಷನ್ ಅಕ್ಕಿ ತೊಗೋಬೋದು, ಬುಲೆಟ್ ರೈಸ್ ತೊಗೊಳ್ಬೋದು, ಯಾವುದಾದ್ರೂ ಅಕ್ಕಿನ ತೊಗೊಳ್ಬೋದು. ಬಟ್ ನಾನಿಲ್ಲಿ 1 ಕಪ್ ಆಗುವಷ್ಟು ಬುಲೆಟ್ ರೈಸ್ನ ತೊಗೊಂಡಿದ್ದೀನಿ. ನೀವು ಮನೇಲಿ ರೇಷನ್ ಅಕ್ಕಿದ್ರೆ ಖಂಡಿತವಾಗ್ಲೂ ರೇಷನ್ ಅಕ್ಕಿಯಿಂದನೂ ಕೂಡ ತುಂಬಾ ಟೇಸ್ಟಿಯಾಗಿ ಸ್ವೀಟ್ನ ಮಾಡ್ಬೋದು. ಇದನ್ನು ಒಂದು ಸಲ ಚೆನ್ನಾಗಿ ಪ್ಲೇಟಲ್ಲಿ ನೋಡಿಕೊಂಡು ಹರಳುಗಳೇ ಇದೇನೋ ಇಲ್ವಾ ಅಂತ ನೋಡ್ಕೊಂಡಾದ್ಮೇಲೆ ಈಗ ಒಂದು ಬೌಲ್ಗೆ ಹಾಕಿ ಇದನ್ನು ಒಂದು 2 ರಿಂದ 3 ಸಲ ಕ್ಲೀನಾಗಿ ನೀರಲ್ಲಿ ತೊಳ್ಕೊಳ್ಬೇಕಾಗುತ್ತೆ. ಖಂಡಿತವಾಗ್ಲೂ ಯಾವುದೇ ರೀತಿ ರೆಸಿಪೀಸ್ನ ಮಾಡುವಾಗಲಿ ಅಥವಾ ಅಕ್ಕಿಯಿಂದ ಏನಾದರೂ ಸ್ವೀಟ್ನ ಮಾಡುವಾಗಲಿ ಮೊದಲೇ ನೀವು ಅಕ್ಕಿಯನ್ನು ಚೆನ್ನಾಗಿ 2 ರಿಂದ 3 ಸಲ ಅನ್ನ ಮಾಡುವಾಗ ಯಾವ ಥರ ಕ್ಲೀನಾಗಿ ತೊಳ್ಕೊಳ್ತೀರೋ ಇದೇ ಥರನೂ ಸ್ವೀಟ್ನ ಮಾಡುವಾಗಲೂ ಕೂಡ ಒಂದು 2 ರಿಂದ 3 ಸಲ ತೊಳ್ಕೊಳ್ಬೇಕು. ಎಕ್ಸ್ಪೆಷಲಿ ರೇಷನ್ ಅಕ್ಕಿಯಲ್ಲಿ ಸ್ವಲ್ಪ ತುಂಬ ಕಸ ಇರೋದಾಗಲಿ ಧೂಳಿರೋದಾಗಲಿ ಇರುತ್ತೆ. ಆ ರೇಷನ್ ಅಕ್ಕಿ ತೊಗೊಂಡಾಗ ನೀವು ಒಂದು ಕನಿಷ್ಠ ಅಂದರೆ ಒಂದು 4 ರಿಂದ 5 ಸಲನಾದರೂ ನೀವು ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಕೆಲವೊಂದು ಸಲ ಸ್ವೀಟ್ ತುಂಬ ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ನಾನೀಗ ಒಂದು 2 ರಿಂದ 3 ಸಲ ಕ್ಲೀನಾಗಿ ತೊಳ್ಕೊಂಡು ಒಂದು ಜರಡಿಗೆ ಹಾಕಿ ಕಂಪ್ಲೀಟಾಗಿ ನೀರನ್ನೆಲ್ಲ ಶೋಧಿಸ್ಕೊಂಡಾದಮೇಲೆ ಒಂದು ಬಟ್ಟೆ ಅಂದರೆ ಕಾಟನ್ ಬಟ್ಟೆ ತೊಗೊಂಡು ತೊಳೆದಿರುವಂಥ ಅಕ್ಕಿನ ಇದ್ರ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಬನ್ನಿ. ಅಕ್ಕಿನ ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಅದರಲ್ಲಿ ನೀರಿನ ಅಂಶ ಏನೂ ಇರಬಾರ್ದು. ಚೆನ್ನಾಗಿ ಶೋಧಿಸ್ಕೊಂಡಾದ್ಮೇಲೆ ಈ ಥರ ನಾನು ಕಾಟನ್ ಬಟ್ಟೆಯಲ್ಲಿ ಹಾಕಿ ಚೆನ್ನಾಗಿ ಅಕ್ಕಿಯನ್ನು ಆರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ಚೆನ್ನಾಗಿ ಅಕ್ಕಿನ ಆರಲಿಕ್ಕೆ ಬಿಡಿ. ನೆಕ್ಸ್ಟ್ ನಾನೀಗ ಒಂದು ಕಡಾಯಿಗೆ ತುಪ್ಪವನ್ನು ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕ್ಕೊಂಡು ನೋಡಿ ಅಕ್ಕಿ ಕಂಪ್ಲೀಟಾಗಿ ಮೊದಲಿಗೆ ಯಾವ ಥರ ಇತ್ತು ಆ ಥರ ಆರಿದೆ. ಈ ಥರ ಕಂಪ್ಲೀಟಾಗಿ ನಮಗೆ ಉದುರು ಥರ ಅಕ್ಕಿ ಆಗಬೇಕು. ಒಂದು ಅರ್ಧ ಗಂಟೆನೋ ಅಥವಾ ಒಂದು ತಾಸಾಗಲಿ ನೀವು ಚೆನ್ನಾಗಿ ಅಕ್ಕಿನ ಒಣಗಿಸ್ಕೊಳ್ಬೇಕು. ಬಿಸಿಲಲ್ಲೇ ಒಣಗಿಸ್ಕೊಳ್ಬೇಕಂತೇನಿಲ್ಲ. ಮನೇಲಿ ಒಳಗಡೆ ಫ್ಯಾನ್ ಗಾಳಿಗೆ ನೀವು ಇಟ್ಟರೆ ಅಕ್ಕಿ ಚೆನ್ನಾಗಿ ಕೂಡ ಒಣಗುತ್ತೆ. ಮೇಲೇನು ಕಾಟನ್ ಬಟ್ಟೆ, ಕೆಳಗಡೆನೂ ಕಾಟನ್ ಬಟ್ಟೆ ಇಟ್ಟರೆ 2 ಸೈಡ್ ತೇವ ಹೀರ್ಕೊಂಡು ಅಕ್ಕಿ ಬೇಗ ಒಣಗೋಗುತ್ತೆ. ಈ ಥರ ಆದಮೇಲೆ ನೀವು ಅಕ್ಕಿ ಚೆನ್ನಾಗಿ ಒಣಗಿದ ಮೇಲೆ ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಂಡು ಅಕ್ಕಿನ ಚೆನ್ನಾಗಿ ನೀವು ರೋಸ್ಟ್ ಮಾಡ್ಕೊಳ್ಬೇಕು. ಅಂದರೆ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೇನ್ ಪ್ರೊಸೆಸ್ ಅಂದರೆ ಇದು. ನೀವು ಅಕ್ಕಿನ ಎಷ್ಟು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ತುಂಬ ಸಮಯ ಹಿಡಿಯುತ್ತೆ, ಬಟ್ ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವುದಾದ್ರೂ ಆಗಲಿ ತಡವಾದರೂ ಪರವಾಗಿಲ್ಲ, ರುಚಿ ತುಂಬ ಚೆನ್ನಾಗಿರಬೇಕಲ್ವ. ಸೊ ಆ ಕಾರಣಕ್ಕಾಗಿ ನಾನೀಗ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಯಾವುದೇ ಕಾರಣಕ್ಕಾಗಲಿ ಒಂದೇ ಸಮನೆ ರೋಸ್ಟ್ ಆಗಬಾರ್ದು. ನಿಧಾನವಾಗಿ ಸ್ಟೆಪ್ ಬೈ ಈ ಥರ ಕಲರ್ ಚೇಂಜ್ ಆಗ್ತಾ ಕಂಪ್ಲೀಟಾಗಿ ಈಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಿದೆ. ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಅಕ್ಕಿನ ಚೆನ್ನಾಗಿ ಪೂರ್ತಿ ತಣ್ಣಗಾಗಲಿಕ್ಕೆ ಬಿಟ್ಬಿಡಿ. ಒಂದು ಪ್ಲೇಟಲ್ಲಿ ಹಾಕಿ ಸೈಡಲ್ಲಿಡಿ. ನೆಕ್ಸ್ಟ್ ಒಂದು ಕಡಾಯಿಗೆ ನಾನೀಗ ಯಾವ ಕಪ್ ಅಳತೆಯಿಂದ ಅಕ್ಕಿನ ತೊಗೊಂಡಿದ್ದೀನೋ ಅದೇ ಕಪ್ ಅಳತೆಯಿಂದ ಹಾಲನ್ನು ತೊಗೊಳ್ತಾ ಇದ್ದೀನಿ. ಸೊ ನೋಡಿ, ಮನೆಯಲ್ಲಿದ್ದರೆ ಹಾಲಿನ ಪೌಡರಿಂದ ಮಾಡಿರೋಂಥ ಹಾಲನ್ನಾದರೂ ತೊಗೊಳ್ಬೋದು ಅಥವಾ ಮನೆಯಲ್ಲಿರುವಂಥ ಪ್ಯಾಕೆಟ್ ಹಾಲಾದರೂ ನೀವು ತೊಗೊಳ್ಬೋದು. 1 ಕಪ್ ಹಾಲಿಗೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಹಾಲಿನ ಪೌಡರನ್ನು ಹಾಕಿ ಮೊದಲಿಗೆ ಯಾವುದೇ ರೀತಿ ನೀವು ಗ್ಯಾಸನ್ನು ಆನ್ ಮಾಡ್ಕೊಳ್ಬೇಡಿ. ಗ್ಯಾಸನ್ನು ಆಫ್ ಮಾಡಿಕೊಂಡೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಗ್ಯಾಸನ್ನು ಆನ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಹಾಲು ಚೆನ್ನಾಗಿ ಬಿಸಿಯಾಗುವಾಗ ನಾವು ಹಾಲಿನ ಪುಡಿ ಹಾಕಿದರೆ ಅದು ಬೇಗ ಗಂಟಾಗ್ಬಿಡುತ್ತೆ. ಪರ್ಫೆಕ್ಟಾಗಿ ಮಾಡೋರಿಗೆ ಅದು ತುಂಬ ಈಸಿ ಅನಿಸುತ್ತೆ. ಬಟ್ ಹೊಸತನ ಏನಾದರೂ ನೀವು ಹೊಸದಾಗಿ ಮಾಡೋದಾದರೆ ಸ್ವಲ್ಪ ಅವರಿಗೆ ಎಲ್ಲ ಗಂಟುಗಳೆಲ್ಲ ಬಿಡಿಸೋದಕ್ಕೆ ಸಮಯ ಹಿಡಿಯುತ್ತೆ, ಕಷ್ಟ ಅನಿಸುತ್ತೆ. ಆ ಕಾರಣಕ್ಕಾಗಿ ನೀವು ಈ ಥರ ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಗ್ಯಾಸನ್ನು ಆನ್ ಮಾಡ್ಕೊಳ್ಳಿ. ಈಗ ನಾನು ಗ್ಯಾಸನ್ನು ಆನ್ ಮಾಡ್ಕೊಂಡಿದ್ದೀನಿ. ಅಂದರೆ ಕಂಪ್ಲೀಟಾಗಿ ಯಾವುದೇ ರೀತಿ ಗಂಟುಗಳು ಕೂಡ ಇಲ್ಲ, ತುಂಬ ತಿಕ್ಕಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. 1 ಕಪ್ ಹಾಲಿಗೆ ಅರ್ಧ ಕಪ್ ಆಗೋಷ್ಟನ್ನು ಹಾಲಿನ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ತಿಕ್ಕಾಗಿ ಬೇಕು ಸ್ವೀಟ್ ಅನ್ನೋರು 1 ಕಪ್ ಹಾಲಿನ ಪೌಡರ್ಗೆ 1 ಕಪ್ ಹಾಲಿಗೆ 1 ಕಪ್ ಹಾಲಿನ ಪೌಡರ್ ಕೂಡ ಹಾಕ್ಕೊಳ್ಬೋದು. ಈಗ ನಾನು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಅಂದರೆ ಇಷ್ಟು ಚೆನ್ನಾಗಿ ಕುದಿ ಬರಬೇಕು. ಸ್ವಲ್ಪ ಹಾಲಿನ ಪೌಡರ್ ಎಲ್ಲ ತಿಕ್ಕಾಗಬೇಕು. ತೀರ ಜಾಸ್ತಿ ಕುದಿಸೋದು ಬೇಡ, ಮೀಡಿಯಮ್ ಆಗಿ ಒಂದು 2 ಕುದಿ ಬಂದರೆ ಸಾಕು.
ನೋಡಿ ಈಗ ಚೆನ್ನಾಗಿ ಕುದಿ ಬರ್ತದೆ. ಸುತ್ತಲೂ ಕೂಡ ಎಷ್ಟು ಚೆನ್ನಾಗಿ ನೊರೆ ಬಂದಿದೆ ಅಂತ ನೀವು ನೋಡ್ತಿರ್ಬೋದು. ಇಷ್ಟು ಚೆನ್ನಾಗಿ ನೊರೆ ಬರೋ ತನಕ ನೀವು ಕುದಿಸ್ಕೊಳ್ಬೇಕು. ಮಾಮೂಲಿಯಾಗಿ ಹಾಲಿನ ಪೌಡರ್ ಹಾಕಿದಾಗ ಈ ಥರ ನೊರೆ ಬರೋದು ಸಹಜ, ಸ್ವಲ್ಪ ಸಮಯ ಹಿಡಿಯುತ್ತೆ ಅಷ್ಟೇ. ನೋಡಿ ಫೈನಲ್ ಆಗಿ ಈ ಥರ ತಿಕ್ಕಾಗಿದೆ. ಇಷ್ಟರ ತನಕ ನೀವು ವೆಯ್ಟ್ ಮಾಡಬೇಕು. ನೋಡಿ ಈಗ ರಸಮ್ ಥರ ಆಗಿದೆ. ನೀವೀಗ ರಸಗುಲ್ಲ ಮಾಡುವಾಗ ರಸಮ್ ಯಾವ ಥರ ಇರುತ್ತೋ ಆ ಥರ ಆಗಿದೆ. ಈಗ ನಾನು ಇದಕ್ಕೆ ಯಾವ ಕಪ್ ಅಳತೆಯಿಂದ ಸಕ್ಕರೆ ಅಕ್ಕಿಯನ್ನು ತೊಗೊಂಡಿದ್ದೀನೋ ಅದೇ ಕಪ್ ಅಳತೆಯಿಂದ 1 ಕಪ್ ಆಗುವಷ್ಟು ನಾನು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಅಕ್ಕಿ ಸ್ವೀಟ್ ಮಾಡುವಾಗ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಇರಬೇಕು, ಹಂಗಾದಾಗ ಮಾತ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕಡಿಮೆ ಸಕ್ಕರೆ ತಿನ್ನೋರು 3/4 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕಿದರೆ ಸಾಕಾಗುತ್ತೆ. ಈಗ ನಾನು ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಅದಕ್ಕೆ ಕರಗಲಿಕ್ಕೆ ಟೈಮ್ ಕೊಡಿ. ನೆಕ್ಸ್ಟ್ ಬಂದುಬಿಟ್ಟು ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಮಿಕ್ಸಿ ಜಾರ್ಗೆ ನಾವೇನು ಅಕ್ಕಿನ ಚೆನ್ನಾಗಿ ತಣ್ಣಗಾಗಲಿಕ್ಕೆ ಒಂದು ಪ್ಲೇಟ್ನಲ್ಲಿ ಹಾಕಿರ್ತೀವಲ್ವ, ಆ ಅಕ್ಕಿನ ಚೆನ್ನಾಗಿ ನಾನೀಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳುವಷ್ಟರಿಗೆ ಸಕ್ಕರೆ ಕೂಡ ತುಂಬ ಚೆನ್ನಾಗಿ ಕರಗೋಗಿರುತ್ತೆ. ನೀವು ನೋಡ್ತಿರ್ಬೋದು. ನೋಡಿ ಯಾವುದೇ ರೀತಿ ಸಕ್ಕರೆ ಅರಳುಗಳೆಲ್ಲ ಕಂಪ್ಲೀಟಾಗಿ ಇದು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಒಂದು ಕುದಿ ಬಂದಿದೆ. ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಇರಿ. ನೋಡಿ ಈಗ ಎಷ್ಟು ಚೆನ್ನಾಗಿ ನಮಗೆ ಅಕ್ಕಿ ಪೌಡರ್ ಕೂಡ ರೆಡಿಯಾಗಿದೆ. ನೀವು ನೋಡಿ ಎಷ್ಟು ಚೆನ್ನಾಗಿ ಪೌಡರ್ ರೆಡಿಯಾಗಿದೆ. ಅಂದರೆ ಮಿಕ್ಸಿ ಜಾರ್ಗೆ ಹಾಕಿರ್ತೀವಲ್ವ, ಒಂದು ಸಲ ಜಡಿ ಇಟ್ಕೊಂಡು ಈ ಕಪ್ಗೆ ಅಳತೆ ಕಪ್ಗೆ ತೊಗೊಳ್ಳಿ. ಯಾಕೆ ಅಂದರೆ ಕೆಲವೊಂದು ಸಲ ಅಕ್ಕಿಲಿ ಅರಳು ಥರ ಇದ್ದರೆ ಅದು ಸ್ವೀಟ್ ಮಾಡಲಿಕ್ಕೆ ಖಂಡಿತವಾಗ್ಲೂ ಬರೋದಿಲ್ಲ. ಆ ಕಾರಣಕ್ಕಾಗಿ ನಾನು ಏನು ಮಾಡಿದ್ದೀನಿ ಅಂದರೆ ಅಕ್ಕಿನ ಚೆನ್ನಾಗಿ ಗ್ರೈಂಡರ್ಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಜರಡಿ ಇಟ್ಕೊಂಡು ತೊಗೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಆಗೋಷ್ಟು ಗೋಡಂಬಿಯನ್ನು ಪೌಡರ್ ಮಾಡಿಕೊಂಡು ಸೈಡಲ್ಲಿಡಿ. ನೆಕ್ಸ್ಟ್ ನಾನೀಗ ಕುದಿಯುವಂಥ ಹಾಲು ಹಾಗೂ ಸಕ್ಕರೆ ಇದಕ್ಕೆ 1 ಕಪ್ ಆಗುವಷ್ಟು ಅಕ್ಕಿ ಪೌಡರನ್ನು ತೊಗೊಳ್ತಾ ಇದ್ದೀನಿ. ಅಂದರೆ ಚೆನ್ನಾಗಿ ಜರಡಿನ ಇಟ್ಕೊಂಡು ನೀವು ತೊಗೊಳ್ಬೇಕಾಗುತ್ತೆ. ಇಲ್ಲಿಂದ ಸ್ವಲ್ಪ ನಿಮಗೆ ಸ್ವೀಟ್ ಮಾಡಲಿಕ್ಕೆ ಕಷ್ಟ ಅನಿಸ್ಬೋದು. ಯಾಕೆ ಅಂದರೆ ನಾವು ಅಕ್ಕಿ ಹಿಟ್ಟನ್ನು ಹಾಕಿದಾಗ ಅದು ನಿಧಾನವಾಗಿ ಗಂಟಾಗ್ತಾ ಬರುತ್ತೆ. ನೀವು ಆ ಗಂಟುಗಳನ್ನೆಲ್ಲ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ನಿಧಾನವಾಗಿ ಗಂಟುಗಳನ್ನೆಲ್ಲ ಬಿಡಿಸ್ತಾ ಬನ್ನಿ. ಗ್ಯಾಸನ್ನು ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ, ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ಸ್ವಲ್ಪ ಒಂದು ತಿಕ್ನೆಸ್ ಬರೋ ತನಕ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸಾಧ್ಯ ಆದಷ್ಟು ನಾನ್ ಸ್ಟಿಕ್ ಕಡಾಯಿನೇ ತೊಗೊಳ್ಳಿ. ಯಾವುದೇ ರೀತಿ ಕಡೆಗೂ ಕೂಡ ಹತ್ಕೊಳ್ಳೋದಿಲ್ಲ, ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ, ಫಾಸ್ಟಾಗಿ ಕವರ್ ಆಗುತ್ತೆ. ನಾನೀಗ ಏನು ಮಾಡ್ತಾ ಇದ್ದೀನಿ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಗೋಡಂಬಿ ಪೌಡರ್ ಇರುತ್ತಲ್ವ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಕಂಪ್ಲೀಟಾಗಿ ಆಪ್ಷನಲ್ ಆಗಿರುತ್ತೆ. ಕೆಲವ್ರ ಮನೇಲಿ ಕೆಲವೊಂದು ಸಲ ಗೋಡಂಬಿ ಅವೈಲೇಬಲ್ ಇರೋದಿಲ್ಲ ಅಂಥವ್ರು ಮಖನ ಇದ್ದರೂ ಕೂಡ ಹಾಕ್ಕೊಳ್ಬೋದು. ಅಥವಾ ಗೋಡಂಬಿ ಇಲ್ಲ ಅಂದರೂ ಪರವಾಗಿಲ್ಲ, ಸ್ಕಿಪ್ ಮಾಡ್ಬೋದು. ನಿಮಗೆ ಬೇಕಾದಂಥ ಡ್ರೈ ಫ್ರೂಟ್ಸ್ ಪೌಡರ್ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ಬಟ್ ಗೋಡಂಬಿಯನ್ನು ಹಾಕೋದ್ರಿಂದ ಸ್ವೀಟ್ ತುಂಬಾ ತಿಕ್ಕಾಗುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆ ಕಾರಣಕ್ಕಾಗಿ ನಾನೀಗ ಗೋಡಂಬಿ ಪೌಡರನ್ನು ಯಾವುದೇ ರೀತಿ ರೋಸ್ಟ್ ಮಾಡಿ ಹಾಕ್ಕೊಂಡಿಲ್ಲ, ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ನ ಮಾಡಿಕೊಂಡು ಅಕ್ಕಿ ಜೊತೆ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಬೇಕು. ಗೋಡಂಬಿ ಪೌಡರ್ ಹಾಕಿದ ನಂತರನೂ ಚೆನ್ನಾಗಿ ಗಂಟಿಲ್ ನೋಡಿ ಎಲ್ಲಾದರೂ ಸಹ ಒಂದು ಗಂಟುಗಳು ಕಾಣಿಸೋದಿಲ್ಲ. ಈ ಥರ ನೀವು ತಿಕ್ಕಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಸ್ವಲ್ಪ ಸಮಯ ಹಿಡಿಯುತ್ತೆ, ಆದರೂ ನಿಜವಾಗ್ಲೂ ನೀವು ಒಂದ್ಸಲ ಈ ಸ್ವೀಟ್ನ ತಿಂದರೆ ಪದೇ ಪದೇ ಮಾಡ್ಕೊಂಡು ತಿಂತೀರ, ಅಷ್ಟು ಟೇಸ್ಟಿಯಾಗಿರುತ್ತೆ. ಬೇಕ್ರಿ ಸ್ಟೈಲ್ಗಳಲ್ಲಿ ಸೇಮ್ ನೀವು ಮನೆಯಲ್ಲೇ ಅಕ್ಕಿಯಿಂದನೇ ಮಾಡ್ಬೋದು. ಈಗ ಮಿಕ್ಸ್ ಮಾಡ್ತಾ 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 ನಮಗೆ ಬರ್ಫಿ ಅದಕ್ಕೆ ಬರೋ ತನಕ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಕೈ ಬಿಡದ ಹಾಗೆ ನೀವು ಎಷ್ಟು ಚೆನ್ನಾಗಿ ಬೇಗ ಬೇಗ ಮಿಕ್ಸ್ ಮಾಡ್ತಾನೆ ಇರ್ತೀರೋ ಅಷ್ಟು ಬೇಗ ನಿಮಗೆ ಬರ್ಫಿ ಅದಕ್ಕೆ ಸ್ಟ್ರೆಚ್ಚರ್ ಕೂಡ ಬೇಗ ಬರುತ್ತೆ. ಎಲ್ಲದನ್ನೂ ಚೆನ್ನಾಗಿ ಸುತ್ತಲೂ ಕಡಾಯಿ ಸುತ್ತಲಿರುವಂಥ ಸ್ವೀಟ್ನ ಚೆನ್ನಾಗಿ ಈ ಥರ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ ಫೈನಲ್ ಆಗಿ ಎಲ್ಲನೂ ಮಿಕ್ಸ್ ಮಾಡಿದಾದಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪವನ್ನು ಹಾಕೋದ್ರಿಂದ ತಳ ಕೂಡ ಬೇಗ ಬಿಡುತ್ತೆ, ಬರ್ಫಿ ಅದಕ್ಕೆ ಬೇಗ ಬರುತ್ತೆ. ಫೈನಲ್ ಆಗಿ ನಾವು ಇನ್ನೇನು ಇಳಿಸ್ತೀವಿ ಸ್ವೀಟ್ನ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಇನ್ನೊಂದು 2-3 ನಿಮಿಷ ಇದೆ ಅಂದಾಗ ನೀವೀಗ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕೋದ್ರಿಂದ ತಳ ಬೇಗ ಬಿಟ್ಬಿಡುತ್ತೆ. ಸ್ವೀಟ್ ಕೂಡ ನಾವು ಯಾವ ಟೈಮಲ್ಲಿ ಯಾವ ಶೇಪಲ್ಲಿ ತಿರುಗಿಸ್ತೀವೋ ಆ ಶೇಪ್ಗೆ ನಮಗೆ ಕಂಪ್ಲೀಟಾಗಿ ತಿರುಗುತ್ತೆ. ನೀವು ನೋಡ್ತಿರ್ಬೋದು ಈ ಒಂದು 80% ಈಗ ಸ್ವೀಟ್ ರೆಡಿಯಾಗಿದೆ. ನೋಡಿ ನಾವು ಯಾವ ಕಡೆ ತಿರುಗಿಸ್ತೀವೋ ಆ ಕಡೆ ಸ್ವೀಟ್ ಬೇಗ ಟರ್ನ್ ಆಗಬೇಕು, ಸ್ಪೂನ್ಗೆ ಯಾವುದೇ ರೀತಿ ಸ್ವೀಟ್ ಹತ್ಕೋಬಾರ್ದು. ಹಂಗಾದಾಗ ಮಾತ್ರ ನಮಗೆ ಪರ್ಫೆಕ್ಟಾಗಿ ಬರ್ಫಿ ಅದಕ್ಕೆ ಬಂದಿದೆ ಅಂತ ಅರ್ಥ. ಇನ್ನೂ ಸ್ವಲ್ಪ ಬರಬೇಕು, ಯಾಕೆಂದರೆ ನಾನು ಮಿಕ್ಸ್ ಮಾಡಿದ ತಕ್ಷಣ ಸ್ವಲ್ಪ ಸ್ಪೂನ್ಗೆ ಹತ್ತಾ ಇದೆ, ಅದಿನ್ನೂ ಸ್ವಲ್ಪ ಹತ್ತಬಾರ್ದು ಅಂದರೆ ಇನ್ನೊಂದು 2-3 ನಿಮಿಷ ಕಂಟಿನ್ಯೂಸ್ ಆಗಿ ಈ ಥರ ಮಿಕ್ಸ್ ಮಾಡಬೇಕು. ನಾನು ಹೇಳಿದ್ನಲ್ವ, ನೀವು ತಿರುಗಿಸಿದ ತಕ್ಷಣ ಒಂದೇ ಕಡೆ ಬೇಗ ತಿರುಗಬೇಕು, ಸ್ಪೂನ್ಗೆ ಹತ್ತಬಾರ್ದು, ಹಂಗಾಗಬೇಕು. ಅಲ್ಲಿ ತನಕ ನೀವು ಸ್ವಲ್ಪ ಚೆನ್ನಾಗಿ ಕಂಟಿನ್ಯೂಸ್ ಆಗಿ ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ
ಇನ್ನು ಸ್ವಲ್ಪ ಸ್ವೀಟ್ ಹದಕ್ಕೆ ಬರ್ತಾಯಿದೆ. ಒಂದು 80% ಬಂದಿದೆ, ಇನ್ನು 20% ಬರಬೇಕು. ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇನ್ನೇನು ನಾವು ಇಳಿಸ್ತೀವಿ ಅಂದಾಗ ಮತ್ತೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪವನ್ನು ಹಾಕ್ಕೊಂಡು ಮತ್ತೆ ತಿರ್ಗಾ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನೋಡಿ, ಬಾಯಲ್ಲಿಟ್ಟರೆ ಸಾಕು ಸ್ವೀಟ್ ಕರಗೋಗಿಬಿಡುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನಿಮಗೇನಾದರೂ ಈ ಬಾದಾಮ್ ಪುರಿ, ಜಿಲೇಬಿ, ಗೋಧಿ ಹಿಟ್ಟಿನ ಸ್ವೀಟು, ಮೈದಾ ಹಿಟ್ಟಿನ ಸ್ವೀಟ್ ತಿಂದು ಬೇಜಾರಾಗಿದ್ದರೆ ಖಂಡಿತವಾಗ್ಲೂ ಈ ಅಕ್ಕಿ ಸ್ವೀಟ್ನ ನೀವು ಒಂದ್ಸಲ ಟ್ರೈ ಮಾಡಲೇಬೇಕು. ಮಸ್ಟ್ ಆ್ಯಂಡ್ ಟ್ರೈ ಅಂತಲೇ ಹೇಳ್ಬೋದು. ಯಾಕೆಂದರೆ ಮನೇಲಿರುವಂಥ ಐಟಮ್ಸ್ನ ಯೂಸ್ ಮಾಡಿಕೊಂಡು ಈ ಥರ ನೀವು ಬೇಕ್ರಿ ಸ್ಟೈಲಲ್ಲಿ ಸ್ವೀಟ್ನ ಮನೇಲೇ ಸುಲಭವಾಗಿ ಮಾಡ್ಬೋದು. ಫೈನಲ್ ಆಗಿ ನೋಡಿ, ಈಗ ಸ್ವೀಟ್ನ ಯಾವ ಕಡೆ ತಿರುಗಿಸ್ತೀನಿ ಆ ಕಡೆ ತಿರುಗ್ತಾ ಇದೆ. ಸ್ಪೂನ್ಗೂ ಕೂಡ ಹತ್ಕೊಳ್ತಾ ಇಲ್ಲ. ಇಷ್ಟ ಆದರೆ ಸಾಕು ಸ್ನೇಹಿತರೆ. ನೋಡಿ, ಚೆನ್ನಾಗಿ ತಳ ಕೂಡ ಬಿಡ್ತಾ ಇದೆ. ಯಾವುದೇ ರೀತಿ ಕಡಾಯಿಗೂ ಕೂಡ ಹತ್ಕೊಂಡಿಲ್ಲ. ಹತ್ಕೊಂಡಿದ್ದು ಏನಾಗ್ಬಿಡುತ್ತೆ ಅಂದರೆ ಅದು ಬರ್ಫಿ ಆದಾಗ ಬಂದ ತಕ್ಷಣ ಅದು ಫೈನಲ್ ಆಗಿ ಕಡಾಯಿಗೆ ಹತ್ಕೊಂಡಿರೋದೆಲ್ಲ ಬಿಟ್ಕೊಂಡ್ಬಿಡುತ್ತೆ. ಈಗ ಕ್ವಿಕ್ಕಾಗಿ ನೀವೇನು ಮಾಡ್ತೀರಾ ಅಂದರೆ ಒಂದು ಪ್ಲೇಟ್ನ ತೊಗೊಂಡು ಬೇಗನೆ ನೀವು ಪ್ಲೇಟ್ಗೆ ತುಪ್ಪವನ್ನು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕು. ನಿಮಗೇನಾದರೂ ಅಷ್ಟು ಅರ್ಜೆಂಟಲ್ಲಿ ಮಾಡೋಕ್ಕಾಗಲ್ಲ ಅನ್ನೋರು ಈ ಸ್ವೀಟ್ ಮಾಡೋಕ್ಕಿಂತ ಮುಂಚೆನೇ ಮೊದಲಿಗೆ ನೀವು ಪ್ಲೇಟ್ಗೆ ತುಪ್ಪವನ್ನು ಹಾಕ್ಕೊಂಡು ರೆಡಿ ಮಾಡಿಕೊಂಡು ಇರಬೇಕಾಗುತ್ತೆ. ಇಲ್ಲ ನಾವು ಕ್ವಿಕ್ಕಾಗಿ ಮಾಡ್ತೀನಿ ಅನ್ನೋರು ಇಂದಲೇ ನೀವು ಸ್ವೀಟ್ನ ಕೆಳಗಡೆ ಇಳಿಸಿ ಪ್ಲೇಟ್ಗೆ ತುಪ್ಪವನ್ನು ಹಚ್ಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ಒಂದು ಪ್ಲೇಟ್ಗೆ ತುಪ್ಪವನ್ನು ಅಪ್ಲೈ ಮಾಡಿಕೊಂಡು ಸ್ವೀಟ್ನ ಬೇಗ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಬಿಡಿ. ನೋಡಿ, ಈಗ ನಮ್ಮಮ್ಮ ಚೆನ್ನಾಗಿ ತುಪ್ಪ ಎಲ್ಲ ಪ್ಲೇಟ್ಗೆ ಹಾಕಿ ಕ್ಲೀನಾಗಿ ಸ್ಕ್ರಬ್ ಮಾಡ್ತಾಯಿದ್ದಾರೆ. ನೀವು ಹಾಫ್ ಪ್ಲೇಟಲ್ಲಾದರೂ ಹಾಕ್ಕೊಳ್ಬೋದು ಅಥವಾ ಟ್ರೈನಲ್ಲಾದರೂ ಸೆಟ್ ಮಾಡ್ಬೋದು. ನಾನೀಗ ಒಂದು ಪ್ಲೇಟ್ಗೆ ತುಪ್ಪವನ್ನು ಅಪ್ಲೈ ಮಾಡಿ ಸ್ವೀಟ್ನ ಚೆನ್ನಾಗಿ ಸೆಟ್ ಮಾಡ್ತಾಯಿದ್ದೀನಿ. ನೋಡಿ, ಹಾಕಿದ ತಕ್ಷಣ ಎಷ್ಟು ಬೇಗ ಬಿಡುತ್ತೆ. ತಳ ಕೂಡ ಹತ್ಕೊಂಡಿಲ್ಲ, ಸ್ಪೂನ್ಗೂ ಕೂಡ ಹತ್ಕೊಳ್ಳೋದಿಲ್ಲ. ಸಾಮಾನ್ಯವಾಗಿ ಪ್ಲೇನ್ ಸ್ಪೂನ್ ಬರುತ್ತಲ್ವ, ಆ ಸ್ಪೂನ್ ತೊಗೊಳ್ಳೋದ್ರಿಂದ ಸ್ವೀಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಯಾವುದೇ ರೀತಿ ಅದು ಸ್ಪೂನ್ಗೆ ಹತ್ಕೊಳ್ಳೋದಿಲ್ಲ. ಬಟ್ ನಾನು ಈ ಥರ ಕಟ್ಟಿಗೆ ಸ್ಪೂನ್ನ ತೊಗೊಂಡಿರೋದ್ರಿಂದ ಸ್ವಲ್ಪ ಸ್ಪೂನ್ಗೆ ಹತ್ಕೊಳ್ಳುತ್ತೆ. ಬೇಗ ನೀವು ಸೆಟ್ ಮಾಡಬೇಕಾಗುತ್ತೆ. ಯಾಕೆಂದರೆ ಅಕ್ಕಿ ಸ್ವೀಟ್ ಅಲ್ವಾ, ಬೇಗ ಅದು ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕಾಗಿ ಚೆನ್ನಾಗಿ ನಿಮಗೆ ಬೇಕಾದಂಥ ಶೇಪಲ್ಲಿ ನೀವು ಸ್ವೀಟ್ನ ಚೆನ್ನಾಗಿ ಸೆಟ್ ಮಾಡಬೇಕು. ನಿಮಗೇನಾದರೂ ಪ್ಲೇಟ್ ಬೇಡ ಅನ್ನೋರು ಟ್ರೈ ಕೂಡ ತೊಗೊಳ್ಬೋದು, ಬಾಕ್ಸ್ ಕೂಡ ತೊಗೊಳ್ಬೋದು, ನಿಮ್ಮ ಇಷ್ಟ. ಈ ಥರ ಫೈನಲ್ ಆಗಿ ಸ್ವೀಟ್ನ ಈಗ ನೋಡಿ ನಮ್ಮಮ್ಮ ಚೆನ್ನಾಗಿ ಸೆಟ್ ಮಾಡ್ತಾ ಇದ್ದಾರೆ. ಸ್ವೀಟ್ನ ನೀವು ನೋಡ್ತಿರ್ಬೋದು. ಈ ಥರ ಸ್ವೀಟ್ನ ಚೆನ್ನಾಗಿ ನಿಮಗೆ ಬೇಕಾದಂಥ ಶೇಪಲ್ಲಿ ನೀವು ಸೆಟ್ ಮಾಡ್ಕೊಳ್ಬೋದು. ಸೆಟ್ ಮಾಡಿಕೊಂಡು ಏನು ಮಾಡ್ತೀರಾ ಅಂದರೆ 1 ಅವರ್ ಇದಕ್ಕೆ ರೆಸ್ಟ್ ಕೊಡಬೇಕು. ಪ್ಲೇಟ್ನ ಕ್ಲೋಸ್ ಮಾಡಿ ಅಥವಾ ಫ್ರಿಜ್ಜಲ್ಲಿಟ್ಟರೆ ನಮಗಿಲ್ಲ ಸ್ವೀಟ್ ಬೇಗ ಬೇಕು ಕ್ವಿಕ್ಕಾಗಿ ಅನ್ನೋರು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿಟ್ಟರೆ ಬೇಗ ಸ್ವೀಟ್ ಬರುತ್ತೆ. ಇಲ್ಲ ನಮಗೆ ಟೈಮ್ ಇದೆ ಅನ್ನೋರು 1 ಅವರ್ ಈ ಸ್ವೀಟ್ಗೆ ರೆಸ್ಟ್ ಕೊಡಬೇಕಾಗುತ್ತೆ. ನಾನೀಗ ಕ್ವಿಕ್ಕಾಗಿ ಬೇಕಾಗಿರೋದಕ್ಕೆ ನಾನು ಒಂದು ಅರ್ಧ ಗಂಟೆ ಫ್ರೀಝರಲ್ಲಿಟ್ಟು ಈಗ ಚೆನ್ನಾಗಿ ನನಗೆ ಬೇಕಾದಂಥ ಸಿಂಪಲಾಗಿ ನಾನು ಬಾಕ್ಸ್ ಶೇಪಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾದಂಥ ಶೇಪಲ್ಲಿ ಕೂಡ ನೀವು ಕಟ್ ಮಾಡ್ಕೊಳ್ಬೋದು. ಈ ಥರ ನೀವು ಕಟ್ ಮಾಡಿ ಕೂಡ ಶೇಪ್ ಅಂದರೆ ಚೆನ್ನಾಗಿ ಅದ್ರ ಮೇಲೆ ಮಾರ್ಕ್ ಮಾಡಿ ಕೂಡ ನೀವು ಫ್ರಿಜ್ಜಲ್ಲಿ ಇಡ್ಬೋದು. ಅಥವಾ ಎಲ್ಲ ಚೆನ್ನಾಗಿ ಸ್ವೀಟ್ ಸೆಟ್ ಆದಮೇಲೆ ಕೂಡ ನೀವು ಕಟ್ ಮಾಡ್ಕೊಳ್ಬೋದು. ಬಟ್ ಸ್ವಲ್ಪ ಸ್ಮೂತ್ ಇರುವಾಗಲೇ ನೀವು ಸ್ವೀಟ್ಗೆ ಕಲರ್ ಅಂದರೆ ಕಟ್ ಮಾಡಿಬಿಟ್ರೆ ತೆಗಿಯೋಕ್ಕೂ ತುಂಬ ಸುಲಭ ಆಗುತ್ತೆ. ಸೊ ನೋಡಿ, ನನಗೆ ಒಂದು ಓಪನ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿ ತಳ ಕೂಡ ಹತ್ತೋದಿಲ್ಲ. ನಿಮ್ಗೇನಾದರೂ ತಳ ಹತ್ತುತ್ತೆ ಅನ್ನೋ ಡೌಟ್ಸ್ ಏನಾದರೂ ಇದ್ದರೆ ಕೆಳಗಡೆ ಬಟರ್ ಪೇಪರ್ ತುಪ್ಪನ ಅಪ್ಲೈ ಮಾಡಿಕೊಂಡು ಕೂಡ ನೀವು ಸ್ವೀಟ್ನ ಮಾಡ್ಬೋದು. ಖಂಡಿತವಾಗ್ಲೂ ನೀವೇನಾದರೂ ಈ ಥರ ಸ್ವೀಟ್ನ ಟ್ರೈ ಮಾಡಿಲ್ಲ ಅಂದರೆ ಮಸ್ಟ್ ಆ್ಯಂಡ್ ಟ್ರೈ ಅಂತಲೇ ಹೇಳ್ಬೋದು. ಮನೆಯಲ್ಲಿರುವಂಥ ಜಸ್ಟ್ 1 ಕಪ್ ಅಕ್ಕಿಯಿಂದ ಈ ಥರನೂ ಸ್ವೀಟ್ ಖಂಡಿತವಾಗ್ಲೂ ಮಾಡ್ಬೋದು. ಇನ್ನೇನು ಹಬ್ಬಗಳು ಬೇರೆ ಹತ್ರ ಬರ್ತಾಯಿದೆ. ಕೃಷ್ಣ ಜನ್ಮಾಷ್ಟಮಿ ಆಗಲಿ, ರಕ್ಷಾಬಂಧನ ಆಗಲಿ, ಗೌರಿ ಗಣೇಶ ಚತುರ್ಥಿ ಆಗಲಿ, ಈ ಹಬ್ಬಗಳಿಗೆ ವಿಶೇಷವಾಗಿ ಈ ಥರ ಸ್ವೀಟ್ನು ಕೂಡ ನೀವು ಮನೇಲೇ ತುಂಬ ಚೆನ್ನಾಗಿ ಟ್ರೈ ಮಾಡ್ಬೋದು. ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ಸ್ವೀಟ್ಗಳನ್ನು ನೀವು ಒಂದು 15 to 20 ಡೇಸ್ವರೆಗೂ ಸ್ಟೋರ್ ಮಾಡಿ ಕೂಡ ಇಡ್ಬೋದು. ಯಾವುದೇ ರೀತಿ ಕೆಡೋದಿಲ್ಲ, ತುಂಬಾ ಸಾಫ್ಟಾಗಿರುತ್ತೆ. ನೋಡಿ, ಸೇಮ್ ನಿಮಗೆ ಬೇಕ್ರಿ ಸ್ಟೈಲ್ಗಳಲ್ಲಿ ದೂದ್ ಪೇಡ ಬರುತ್ತಲ್ವ, ಆ ಫ್ಲೇವರ್ ಕೂಡ ಬಂದಿದೆ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದಗಳು.